ಸಮಯದಲ್ಲಿ ಎದ್ದು ಮೊರೆಯಿಟ್ಟೆನು. ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಮುಂಜಾನೆ ಮುತ್ತು ಎಂಬ ಈ ಕಾರ್ಯಕ್ರಮವನ್ನು, ಈ ಆಧ್ಯಾತ್ಮಿಕವಾದಂಥ ಒಂದು ಅಮೂಲ್ಯ ಸಮಯವನ್ನು ಕಳೆಯುತ್ತಿರುವಂಥ ಪ್ರಿಯ ವೀಕ್ಷಕರೇ, ಕ್ರಿಸ್ತ ಯೇಸು ನಾಮದಲ್ಲಿ ನಿಮಗೆ ನಾವು ವಂದನೆ ಹೇಳ್ತಿದ್ದೇವೆ. ಬಹಳ ಅಮೂಲ್ಯವಾದ ಸಮಯ. ಮುತ್ತು ಎಷ್ಟು ಅಮೂಲ್ಯವೋ ಈ ಸಮಯವೂ ಕೂಡ ಅಷ್ಟೇ ಅಮೂಲ್ಯವಾದದ್ದು. ಯಾರಿಗೆ? ಬರೀ ವೀಕ್ಷಿಸುವವರಿಗೆಲ್ಲ, ಅದನ್ನು ತಮ್ಮ ಜೀವಿತಕ್ಕೆ ಅಳವಡಿಸಿಕೊಳ್ಳುವವರಿಗೆ. ಆಮೇಲೆ ಹಾಗೇನಾಗಲಿ. ಸೊ ನಾವು ಓದುವಂಥ ಸತ್ಯವೇದದ ಭಾಗದಲ್ಲಿ ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯದ 52ನೇ ವಚನದಲ್ಲಿ, ಯೇಸು ಅವನಿಗೆ, ಹೋಗು, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿಯದೆ ಎಂದು ಹೇಳಿದನು. ಕೂಡಲೇ ಅವನಿಗೆ ಕಣ್ಣು ಬಂದವು. ಅವನು ಆ ದಾರಿಯಲ್ಲಿ ಆತನ ಹಿಂದೆ ಹೋದನು. ಸೊ ಇದು ನಮ್ಮ ಎಲ್ಲರಿಗೆ ಬಹಳ ಪರಿಚಿತವಾದಂಥ ಮಾತುಗಳು, ವಾಕ್ಯಗಳು. ಇದನ್ನು ಅನೇಕ ಬಾರಿ ನಾವು ಕೇಳಿದ್ದೇವೆ. ಒಳ್ಳೊಳ್ಳೆ ದೇವರ ಸೇವಕರುಗಳು ಇದರ ಬಗ್ಗೆ ಒಳ್ಳೆ ಸಂದೇಶಗಳನ್ನು ಕೊಟ್ಟಿದ್ದಾರೆ. ನಾವು ಅನೇಕ ಬಾರಿ ಓದಿದ್ದೇವೆ. ಆದರೆ ನಂಬಿಕೆ ಎಂಬ ಒಂದು ವರದಾನ ಅಂತ ಹೇಳ್ಬೋದು, ಅಥವಾ ನಂಬಿಕೆ ನಮ್ಮ ಜೀವಿತದಲ್ಲಿ ಇರಬೇಕಾದ ಬಹಳ ಅಮೂಲ್ಯವಾದಂಥ ಒಂದು ಏನು ಹೇಳ್ತಾರೆ, ಅಸ್ಥಿವಾರ ಎಂಬುದಾಗಿ ಹೇಳ್ಬೋದು ನಾವು ಅದನ್ನು. ಹೇಗೆಂದರೆ, ಸಂದೇಶಗಳನ್ನು ಕೇಳ್ತೀವಿ, ಅಥವಾ ಸತ್ಯವೇದಗಳನ್ನು ಓದ್ತೇವೆ, ಅಥವಾ ಪ್ರಾರ್ಥನೆ ಮಾಡ್ತೇವೆ. ಆದರೆ ಅನೇಕ ಬಾರಿ ನಮ್ಮ ಜೀವಿತದಲ್ಲಿ ಕೆಲವು ಸಂಗತಿಗಳು ನಮಗೆ ತಡ ಆಗ್ತದೆ. ಇಲ್ಲಿ ಕೂಡ ಈ ಬಾರ್ತಿಮಾಯನ ಕುರಿತಾಗಿ ನಾವು ಆಲೋಚನೆ ಮಾಡುವಾಗ, ಅವನು ಒಬ್ಬ ಭಿಕ್ಷುಕ, ಆದರೆ ಅವನಿಗೆ ಕಣ್ಣು ಕಾಣುವುದಿಲ್ಲ. ಯೇಸುಸ್ವಾಮಿಯನ್ನು ನೋಡಿದ್ದೂ ಇಲ್ಲ. ಆದರೆ ಅಲ್ಲಿ ಬರುವಂಥ ಒಂದು ಬಹಳ ಮುಖ್ಯ ಸಂಗತಿ ಏನಂತ ಹೇಳಿದರೆ, ಯೇಸುಸ್ವಾಮಿ ಆ ದಾರಿಯಿಂದ ಬರ್ತಾನೆಂಬಂಥ ಮಾತು ಅವನಿಗೆ ಕೇಳಲ್ಪಟ್ಟಿತ್ತು. ಜನರ ಗುಂಪು ಅಷ್ಟೊತ್ತರಲ್ಲಿ ಜಾತ್ರೆಯಾಗಿ ಜನರು ಗುಂಪಾಗಿ ಅಲ್ಲಿ ಬರ್ತಿದ್ದಾರೆ. ಈಗ ಅವನು ಅರ್ಥ ಮಾಡಿಕೊಳ್ತಿದ್ದಾನೆ. ಯಾಕಂದರೆ ಅವರಲ್ಲಿ ಏನು ಕೂಗಿದ್ರು, ಏನು ಮಾತನಾಡಿದ್ರು, ಯೇಸುವಿನ ಬಗ್ಗೆ ಮಾತನಾಡಿದ್ರೆ ಅಥವಾ ಯಾರಾದರೂ ಯೇಸು ಎಂಬುದಾಗಿ ಹೇಳಿದರೆ ಗೊತ್ತಿಲ್ಲ. ಒಟ್ಟು ಆ ಜನ ಸಂದತಿ ಅಲ್ಲಿ ಹೋಗುವಂಥ ಸಂದರ್ಭಗಳಲ್ಲಿ ಅವನಿಗೆ ಅರ್ಥ ಆಗ್ತಾ ಉಂಟು, ಯೇಸು ಏನು ಮಾಡ್ತಿದ್ದಾನೆ, ಈ ಒಂದು ಸ್ಥಳದಿಂದ ಯೆರಿಕೋವಿನಲ್ಲಿ ಆತನು ಬಂದಿದ್ದಾನೆ, ಆತನು ದಾಟಿ ಹೋಗ್ತಾ ಇದ್ದಾನೆಂಬುದಾಗಿ. ಅದನ್ನು ಅರಿತಂತ ಅವನು ಹೇಳ್ತಿದ್ದಾನೆ, ದಾವಿದನ ಕುಮಾರನೇ ಯೇಸುವೆ, ನನ್ನನ್ನೇನು ಮಾಡು, ಕರುಣಿಸು, ನನ್ನ ಮೇಲೆ ಕರುಣೆ ತೋರಿಸು. ಯಾಕೆ ಕರುಣೆ ತೋರಿಸು? ನನಗೆ ಕಣ್ಣು ಕಾಣ್ತಾ ಇಲ್ಲ, ನಾನೇನಾಗಿದ್ದೇನೆ, ಕುರುಡನಾಗಿದ್ದೇನೆ, ನನಗೆ ಕಾಣಬೇಕೆಂಬ ಒಂದೇ ಬೇಡಿಕೆ ಅವನಲ್ಲಿ ಇರುವುದು. ಆದರೆ ಅಲ್ಲಿ ಆದಂಥ ಒಂದು ಸಂಗತಿ, ಕ್ರಿಸ್ತನ ಜೊತೆಯಲ್ಲಿ ಹೋಗುತ್ತಿರುವಂಥವರು, ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಅನೇಕರು ಸುಮ್ಮನಿರು ಎಂದು ಏನು ಮಾಡಿದ್ರಂತೆ, ಆತನನ್ನು ಗದರಿಸಿದರೆಂಬುದಾಗಿ. ಯಾಕಂದ್ರೆ ಇವನು ಯಾವನು? ಕುರುಡನಲ್ಲವ, ಇವನು ಗಣನೆಗೆ ಬಾರದವನು, ಇವು ಭಿಕ್ಷುಕ, ಇವನು ಸುಮ್ಮನೆ ತೊಂದರೆ ಮಾಡುವುದು ಬೇಡ. ನಾವು ಯಾವುದೋ ಉದ್ದೇಶದಿಂದ ಯಾವುದೋ ಒಂದು ಸ್ಥಳಕ್ಕೆ ಏನು ಮಾಡ್ತಿದ್ದೇವೆ, ಹೋಗ್ತಾ ಇದ್ದೇವೆ. ಅಂದರೆ ಅದಕ್ಕೆ 11ನೇ ವಚನ ಹೇಳ್ತದೆ, ಯೇಸು ಕ್ರಿಸ್ತನು ಯೆರೂಸಲೇಮಿಗೆ ಆತನು ಅರಸನಂತೆ ಪ್ರವೇಶ ಮಾಡಲಿಕ್ಕೆ ಹೋಗುತ್ತಿರುವಂಥ ಒಂದು ಸನ್ನಿವೇಶ ಮುಂದೆ ಇರುವಂಥದ್ದು. ಅದರಿಂದ ಅವರೆಲ್ಲರೂ ಅದರಲ್ಲಿ ತವಕದಲ್ಲಿದ್ದಾರೆ. ಇವನಿಗೆ ಹೋಗಿ ಅಲ್ಲಿ ಅರಸನಾಗಿ ನಮಗೊಂದು ಒಳ್ಳೆ ಆಡಳಿತ ಕೊಡ್ತಿದ್ದಾನೆ. ಯೆರೂಸಲೇಮಿನಲ್ಲಿ ಬಹಳ ಕಷ್ಟ, ಇಕ್ಕಟ್ಟು, ಹೋರಾಟಗಳ ಮಧ್ಯದಲ್ಲಿ, ಉಪದ್ರವಗಳ ಮಧ್ಯದಲ್ಲಿ, ಒಂದು ರೀತಿಯ ದಬ್ಬಾಳಿಕೆಯ ಮಧ್ಯದಲ್ಲಿ ನಾವೆಲ್ಲ ಹಾದು ಹೋಗುತ್ತಿದ್ದೇವೆ. ಅದರಿಂದ ನಮಗೆ ಬಿಡುಗಡೆ ಮಾಡಲಿಕ್ಕಾಗಿ ಯೇಸು ಕ್ರಿಸ್ತನ ಏನು ಮಾಡ್ತಿದ್ದಾನೆ, ಅರಸನಾಗಿ ಹೋಗ್ತಿದ್ದಾನೆ. ಅದರ ಮಧ್ಯದಲ್ಲಿ ಇವೊಂದೇನು ಕಾಟ, ಇವೊಂದೇನು ಒಂದು ನಮಗೆ ಸಮಸ್ಯೆ ಎಂಬುದಾಗಿ. ಆದರೆ ಯೆರೂಸಲೇಮಿಗೆ ಯಾಕೆ ಹೋದನು? ಆ ಚರಿತ್ರೆ ಅಥವಾ ಆ ಸತ್ಯವಾದಂಥ ಘಟನೆಗಳು ಬೇರೆ, ಆಮೇಲೆ ನಡೆದಂಥ ಸಂಗತಿಗಳು ಬೇರೆ, ನಮಗೆ ಗೊತ್ತಿದೆ. ಆದರೆ ಇಲ್ಲಿ ನಾವು ನೋಡುವಾಗ, ಅವರು ಅಡ್ಡಿ ಮಾಡಿದ್ರು, ಅವರು ತಡ ಮಾಡಿದ್ರು, ಅವನ ಒಳಗಿದ್ದಂಥ ಒಂದು ತವಕ ಏನಂತ ಹೇಳಿದರೆ, ಆತನು ಕಣ್ಣು ಕೊಡುತ್ತಾನೆ. ನಾನೊಂದು ಸಾರಿ ಆತನನ್ನು ಸಂಧಿಸಿದರೆ, ಅಥವಾ ಆತನು ನನ್ನನ್ನು ಸಂಧಿಸಿದರೆ, ಅಥವಾ ನನಗೆ ಕಣ್ಣು ಕಾಣ್ತಲ್ಲ, ಅವನು ಯಾರೆಂಬುದಾಗಿ ನನಗೆ ಗೊತ್ತಿಲ್ಲ, ಅವನ ಒಂದು ಸ್ವರ ಕೇಳಿದರೆ ನನಗೆ ಸಾಕು. ಅಥವಾ ಅವನು ನನಗೆ ಕಾಣದಿದ್ರೂ ತೊಂದರೆ ಅಲ್ಲ, ನನ್ನನ್ನು ಬಂದು ಮುಟ್ಟಿದ್ರೆ ಸಾಕು. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಅವನು ಮತ್ತಷ್ಟು ಕೂಗಿಕೊಂಡನು. ಏನು ಮಾಡಿದ್ನು? ಕೂಗಿಕೊಂಡನು. ಮತ್ತಷ್ಟು ಕೂಗಿಕೊಂಡನು. ಯಾಕೆ ಕೂಗಿಕೊಂಡನು?
ನನಗೆ ಕಣ್ಣು ಬರಬೇಕು. ಈಗ ಆ ಒಂದು ಸನ್ನಿವೇಶ ಅದು ನನಗೆ, ನಾವು ಒಂದು ವೇಳೆ ಚಿತ್ರಣವನ್ನು ನಮ್ಮ ಮುಂದೆ ಇರ್ತಿದ್ರೆ ಬಹಳ ಸುಂದರವಾದ ಒಂದು ಚಿತ್ರಣ ಅದು. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಆಗ ಯೇಸು ನಿಂತು ಅವನನ್ನು ಕರೆಯಿರಿ ಅನ್ನಲು ಅವರು ಆ ಕುರುಡನನ್ನು ಕರೆದು, ಧೈರ್ಯವಿರಲಿ, ಏಳು, ನಿನ್ನನ್ನು ಕರೆಯುತ್ತಾನೆ ಅಂದರು. ಈಗ ಮೊದಲು ಗದರಿಸಿದ್ರೆ ಅವರೇ ಬಂದ್ರ ಅಥವಾ ಬೇರೆ ಜನರಲ್ಲಿ ಬಂದರೆ ನಮಗೆ ಗೊತ್ತಿಲ್ಲ. ಈಗ ಅಲ್ಲಿ ಹೇಳ್ತಿದ್ದಾರೆ, ಅವನ ಕೂಗುವಿಕೆಗೆ, ಅವನ ಒತ್ತಡವಾದಂಥ, ಅವನ ಆಳವಾದಂಥ ಒಂದು ಕೂಗುವಿಕೆ ಮತ್ತಷ್ಟು ದೇವರ ವಾಕ್ಯ ಹೇಳ್ತಿದ್ದೆ, ಏನು ಮಾಡಿದ್ನಂತ ಅವನು ಕೂಗಿಕೊಂಡನು. ಅಂದರೆ ಕಷ್ಟಗಳು ಬರುವಾಗ, ಇಕ್ಕಟ್ಟುಗಳು ಬರುವಾಗ, ಸಮಸ್ಯೆಗಳು ಬರುವಾಗ, ಅನೇಕ ಬಾರಿ ನಾವು ಮನಸ್ಸೋತು ನೊಂದು ಹೋಗಿರುವಾಗ ಎಷ್ಟು ಬಾರಿ ನಂಬಿಕೆಯನ್ನು ಕಳ್ಕೊಂಡದುಂಟು. ಏನು ಸುಮ್ಮನೆ ಎಷ್ಟು ಪ್ರಾರ್ಥನೆ ಮಾಡು, ಅಥವಾ ನಾವು ಮಾಡುವ ಪ್ರಾರ್ಥನೆಗಳಿಗೆ ಮತ್ತೊಂದು ಕಡೆಗಳಿಂದ ಯಾವುದೇ ಅಡ್ಡಿಗಳು ಬರಬಹುದು, ಪ್ರಾರ್ಥನೆ ಮಾಡಲಿಕ್ಕೆ ಆಗದಂಥ ಸನ್ನಿವೇಶಗಳು ಇರಬಹುದು, ಅಥವಾ ಒಂದು ವೇಳೆ ವೀಕ್ಷಣೆ ಮಾಡುತ್ತಿರುವಂಥ ಕೆಲವರ ಜೀವಿತದಲ್ಲಿ ಇದೊಂದು ಪ್ರಥಮವಾದ ಅವಕಾಶ ಆಗಿದ್ದಿರಬಹುದು, ಅಥವಾ ಅನೇಕ ದಿನಗಳಿಂದ ವೀಕ್ಷಣೆ ಮಾಡಿದ್ರೂ ನನಗೆ ಇದರಿಂದ ಏನು ಲಾಭ ಇಲ್ಲ, ಇವತ್ತು ಕೊನೆಯ ಬಾರಿ ನಾನು ಇದನ್ನು ನೋಡ್ತೇನೆ, ಇನ್ನು ನೋಡುವುದಿಲ್ಲ ಎಂಬುದಾಗಿ ಒಂದು ವೇಳೆ ತೀರ್ಮಾನಿಸಿದ್ದವರು ಇದ್ದಾರೆಂಬುದಾಗಿ ನಾನು ಹೇಳುವುದಲ್ಲ. ಯಾಕಂದರೆ ಒಬ್ಬೊಬ್ಬ ಮನುಷ್ಯನ ಜೀವಿತದಲ್ಲಿ ಅವರು ಹಾದು ಹೋಗುವಂಥ ಸ್ಥಿತಿಗತಿಗಳು ವಿಭಿನ್ನ. ಈಗ ಒಂದು ವೇಳೆ ನಾವು ಹಾದು ಹೋಗೋ ಸ್ಥಿತಿ ವೀಕ್ಷಣೆ ಮಾಡುತ್ತಿರುವ ಅದರಲ್ಲಿ ಒಬ್ಬರಿಗಿರ್ಬೋದು, ಇಲ್ಲದಿರಬಹುದು. ಬೇರೆ ಬೇರೆ ಸ್ಥಳಗಳಿಂದ ಈ ಮುಂಜಾನೆ ಮತ್ತು ಕಾರ್ಯಕ್ರಮವನ್ನು ಈ ಮುಂಜಾನೆ ಕೆಲಸ ಕಾರ್ಯಗಳ ಮಧ್ಯದಲ್ಲಿ ವೀಕ್ಷಿಸುತ್ತಿರುವಂಥ ನಾವು ಅರಿಯತಕ್ಕದೇ ವಿಷಯ ಏನೆಂಬುದಾಗಿ ಹೇಳಿದರೆ, ಮೊದಲ ಬಾರಿ ವೀಕ್ಷಿಸ್ತಿರ್ಬೋದು, ಅಥವಾ ವೀಕ್ಷಿಸಿ ಜಯವನ್ನು ಅಥವಾ ಇದರಿಂದ ಒಂದು ಆದರಣೆಯನ್ನು ಪಡ್ಕೊಂಡವರು, ಬಿಡುಗಡೆ ಹೊಂದಿಕೊಂಡವರು ಇರಬಹುದು, ಅಥವಾ ನನಗೆ ಏನಾಗಲಿಲ್ಲ, ಇವತ್ತು ಕೊನೆಯ ಬಾರಿಗೆ ನಾನು ಇದನ್ನು ವೀಕ್ಷಿಸ್ತೇನಂತ ಹೇಳುವವರು ಇರಬಹುದು, ನಮಗೆ ಗೊತ್ತಿಲ್ಲ. ಆದರೆ ಇಲ್ಲಿ ದೇವರ ವಾಕ್ಯ ಹೇಳುವಂಥದ್ದು, ಆ ಕುರುಡನು, ಆ ಭಿಕ್ಷುಕನು ಅಡ್ಡಿ ಬಂದರು, ಉತ್ತರ ಸಿಕ್ಕದಂಥ ಸನ್ನಿವೇಶ ಬಂದ್ರು ಅವನು ಮತ್ತಷ್ಟು ಕೂಗಿಕೊಂಡನು. ಅದು ಬಹಳ ಮೂಲ್ಯವಾದದ್ದು. ಅಲ್ಲಿ 50ನೇ ವಚನ ಹೇಳ್ತದೆ, ಅವರು ಬಂದು ಅವನಿಗೆ ಧೈರ್ಯವಿರಲಿ, ಏಳು, ನಿನ್ನನ್ನು ಕರೆಯುತ್ತಾನೆ ಅಂದಾಗ ಎದ್ದು ಯೇಸುವಿನ ಬಳಿಗೆ ಬಂದನು. ಯೇಸು ಅವನೇನು ಮಾಡ್ತಾನೆ, ಅವನು ತನ್ನ ಹೊದಿಕೆಯನ್ನು ತೆಗೆದು ಹಾಕಿ ತಟ್ಟನೆ ಎದ್ದು ಯೇಸುವಿನ ಬಳಿಗೆ ಬಂದನು. ಅವನಿಗೊಂದು ನಂಬಿಕೆ ಇತ್ತು, ಏನಂದರೆ ನಾನು ಯೇಸುವಿನಲ್ಲಿ ಖಂಡಿತವಾಗಿ ನನ್ನ ಕಣ್ಣನ್ನು ನಾನು ಹೊಂದಿಕೊಳ್ತೇನೆ, ನನ್ನ ಕಣ್ಣು ನನಗೆ ಕಾಣ್ತದೆ ಎಂಬುದಾಗಿ. ಮತ್ತೆ ಏನಂತಂದರೆ ಯೇಸು ಅವನಿಗೆ ಏನು ಕೊರತೆ ಇದೆ ಅಂತ ಯೇಸು ಸ್ವಾಮಿಗೆ ಗೊತ್ತಿತ್ತು. ಆದರೂ ಏನು ಮಾಡ್ತಾರೆ, ಅವನು ಪ್ರಶ್ನೆ ಮಾಡಿದರು. ಯೇಸು ಅವನನ್ನು, ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ ಎಂದು ಕೇಳಲು, ಆ ಕುರುಡನು ನನಗೆ ಕಣ್ಣು ಬರುವಂತೆ ಮಾಡಬೇಕೆಂಬುದಾಗಿ. ನಾವು ಅನೇಕ ಸಾರಿ ಪ್ರಾರ್ಥನೆ ಮಾಡ್ತೇವೆ, ಆದರೆ ಯಾವುದಕ್ಕಾಗಿ ಪ್ರಾರ್ಥನೆ ಮಾಡ್ತೇವೆ ಅಂತ ಅದರ ಅರ್ಥವೇ ಇರುವುದಿಲ್ಲ, ಹೇಗೆ ಪ್ರಾರ್ಥನೆ ಮಾಡ್ತೇವೆ ಎಂಬುದಾಗಿ ಇರುವುದಿಲ್ಲ. ಅಲ್ಲಿ ಪ್ರಶ್ನೆಗಳು ಬರ್ತದೆ. ನಾನು ಇಷ್ಟು ಸಾರಿ ಪ್ರಾರ್ಥನೆ ಮಾಡಿದೆ, ನನಗೆ ಉತ್ತರವೇ ಸಿಕ್ಕಿದೆ, ಆದರೆ ನೀನು ಮಾಡುವ ಪ್ರಾರ್ಥನೆ ಹೇಗಿದೆ? ದೇವರು ಕೇಳ್ತಾನೆ, ನಿನಗೇನು ಬೇಕಾಗಿದೆ? ಅವನಿಗೆ ಕಣ್ಣು ಕಾಣುವುದಿಲ್ಲ ಅಂತ ಗೊತ್ತಿತ್ತು ಯೇಸು ಸ್ವಾಮಿಗೆ, ಆದರೂ ಅವ್ರು ಏನು ಮಾಡಿದ್ರು, ಪ್ರಶ್ನೆ ಮಾಡಿದ್ರು. ಪ್ರಶ್ನೆ ಮಾಡಿ ಅವನ ಹತ್ರ ಕೇಳಿದ್ರು, ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ ಎಂದು ಕೇಳಲು, ಆ ಕುರುಡನು ನನಗೆ ಕಣ್ಣು ಬರುವಂತೆ ಮಾಡಬೇಕು ಗುರುವೇ ಅಂದನು. ಯೇಸು ಅವನಿಗೆ, ಹೋಗು, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿಯದೆ. ಅವನ ನಂಬಿಕೆ ಏನು ಮಾಡ್ತಂತಂದ್ರೆ ಅವನಿಗೆ ಕಣ್ಣು ಕಾಣುವಂತೆ ಆಯಿತು. ಆತನ ಕಣ್ಣುಗಳು ತೆರೆಯಲ್ಪಟ್ಟವು, ಆತನು ಯೇಸು ಸ್ವಾಮಿಯನ್ನು ನೋಡಲಿಕ್ಕೆ ಸಾಧ್ಯ ಆಯಿತು. ಅಲ್ಲಿ ಇನ್ನೊಂದು ಮುಖ್ಯ ಸಂಗತಿ, ಅವನು ಯೇಸು ಸ್ವಾಮಿಯನ್ನು ಕರೆದನು. ಈಗ ಅವನು ಹೀಗೆ ಎಣಿಸ್ಕೊಂಡಿದ್ದಿರ್ಬೋದು, ಒಂದು ವೇಳೆ ನನಗೆ ಕಣ್ಣು ಕಾಣುವುದಿಲ್ಲ, ನಾನು ಕುರುಡನಾಗಿದ್ದೇನೆ, ಯೇಸು ಬಂದು ನನ್ನನ್ನೇನು ಮಾಡುವ, ಮುಟ್ಟುವ ಎಂಬುದಾಗಿ. ಆದರೆ ಯೇಸು ಸ್ವಾಮಿ ಹೇಳ್ತಿದ್ದಾನೆ, ಅವನನ್ನು ಕರ್ಕೊಂಡು ಬನ್ನಿರಿ, ಯೇಸು ನಿನ್ನನ್ನು ಕರೆಯುತ್ತಾನೆ ಅಂದರು. 49ನೇ ವಚನ ಕೊನೆಯ ಭಾಗ. ಅವನು ತನ್ನ ಹೊದಿಕೆಯನ್ನು ತೆಗೆದು ಹಾಕಿ ತಟ್ಟನೆ ಎದ್ದು ಯೇಸುವಿನ ಬಳಿಗೆ ಬಂದನು. ನೋಡಿ, ಇದು ಬಹಳ ಪ್ರಾಮುಖ್ಯವಾದ ಒಂದು ಸಂಗತಿಯಲ್ಲಿ ಉಂಟು. ಯಾಕಂತಂದ್ರೆ ಈಗ ಅವನು ಎನಿಸಿರ್ಬೋದು, ಬಟ್ ಅವನಿಗೆ ಅವನ ಒಳಗಿದ್ದಂಥ ನಂಬಿಕೆ ಏನಿದೆ ಅಲ್ಲ, ಅಥವಾ ಅವನಲ್ಲಿದ್ದ ಆಳವಾದಂಥ ಒಂದು ಛಲ ಅವನನ್ನು ಯಾವುದಕ್ಕೂ ತಡೆ ಮಾಡಲಿಲ್ಲ.
ಅವರು ಕೂಗಾಡಿದ್ರು, ಸುಮ್ಮನಿರು, ನಿನಗೇನು ಬೇಕಾಗಿದೆ? ನಾವು ಯೆರೂಸಲೇಮೆ ಅರಸನಂತೆ, ನಮ್ಮ ಕರ್ತನು ಯೇಸುವು ಅರಸನಂತೆ ಯೆರೂಸಲೇಮಿಗೆ ಪ್ರಯಾಣ ಮಾಡ್ತಾ ಹೋಗ್ತಾ ಇದ್ದಾನೆ. ಇನ್ನು ನಾವು ಮುಂದೆ ಸಾಗಿ ಅನೇಕ ಸಂಗತಿಗಳನ್ನು ನೋಡಲಿಕ್ಕೆ ಉಂಟು. ನೀನು ಕುರುಡನಾದು, ನೀನು ಭಿಕ್ಷಕನು, ನಿನಗೇನಾಗಬೇಕಾಗಿದೆ ಎಂಬುದಾಗಿ ಅವರು ತಡೆ ಮಾಡಿದ್ರು. ಪ್ರಾರ್ಥನೆಗಳಿಗೆ ತಡೆ ಬರ್ತದೆ, ಅಡ್ಡಿ ಬರ್ತದೆ, ನಿರಾಸೆ ಬರ್ತದೆ, ಬೇರೆ ಬೇರೆ ಸನ್ನಿವೇಶಗಳು ನಮ್ಮನ್ನು ಕುಗ್ಗಿಸ್ತದೆ. ಅದರ ಸಿಕ್ಕುವ ಒಂದು ಅವಕಾಶವನ್ನು ನಾವು ಉಪಯೋಗಿಸಿಕೊಳ್ಳುವುದಾದರೆ ಅಲ್ಲಿ ಜಯ ಉಂಟು. ಮತ್ತೆ ಅವನು ಇನ್ನೊಂದು ಮಾಡಿದ, ನಾನು ಕುರುಡನಾಗಿದ್ದೇನೆ, ಅವ್ರು ಕರೀತಿದ್ದಾರೆ, ನಾನು ಹೇಗಪ್ಪ ಹೋಗುದು ಅಂತ ಅವನು ಎಣಿಸ್ಲಿಲ್ಲ. ಖಂಡಿತ ಅವನು ಅವರ ಕರೆದ ಕೂಡಲೇ ಎದ್ದು ಹೋದ. ಅವನು ಹೊದಿಕೆ ಎತ್ತಿ ಬಿಸಾಕಿದೆ, ಇನ್ನು ನನಗಿದ ಅಗತ್ಯ ಇಲ್ಲ. ನೋಡಿ, ಅವನ ಆ ಛಲ, ನಂಬಿಕೆ, ಇಲ್ಲದ್ರೆ ಅವನು ಹೊದ್ದುಕೊಂಡು ಹೋಗ್ಬೋದಿತ್ತು. ನಾನು ಕುರುಡನಲ್ಲವಾ, ಅದು ಮೇಲೆ ಇರಲಿ ಅಂದ್ರೆ ಅವನ ಎದುರು ನೋಟ ಏನಿತ್ತು ಅಂತ ಹೇಳಿದ್ರೆ, ಇನ್ನು ನನ್ನ ಬದುಕೆ ಸಂಪೂರ್ಣವಾಗಿ ಏನಾಗ್ತಾ ಉಂಟು, ಬದಲಾಗ್ತಾ ಉಂಟು. ಇನ್ನು ಈ ಹಳೆ ಹೊದಿಕೆ, ಈ ಭಿಕ್ಷುಕತನ, ಈ ಕುರುಡುತನ ನನಗೆ ಇಲ್ಲ. ಪ್ರಿಯರೇ, ನಮ್ಮ ಹೃದಯದ ಆಲೋಚನೆಗಳನ್ನು ಬಲ್ಲಂತ ದೇವರು ವೀಕ್ಷಣೆ ಮಾಡುತ್ತಿರುವ ನೀವಾಗಿದ್ದಿರ್ಬೋದು, ಕುಳಿತ ನಾವಿಬ್ಬರಿದ್ದಿರ್ಬೋದು, ಅಥವಾ ನಮ್ಮ ಜೊತೆಯಲ್ಲಿರುವ ಈ ಸಹೋದರರು ಇರ್ಬೋದು, ಯಾರೇ ಇರ್ಬೋದು. ಪ್ರಿಯರೇ, ನಮ್ಮ ಹೃದಯ ಇದೆ ಅಲ್ಲ, ಅದರ ಒಳಗೆ, ಅಥವಾ ನಮ್ಮ ಮನಸ್ಥಿತಿಗತಿಗಳಿದೆ ಅಲ್ಲ, ಅದರ ಒಳಗೆ ನಾವು ತೆಗೆದುಕೊಳ್ಳುವಂಥ ಒಂದು ಹೆಜ್ಜೆ ಅಥವಾ ನಮ್ಮ ನಿರ್ಧಾರ ಇದೆ ಅಲ್ಲ, ಅದು ಬಹಳ ಪ್ರಾಮುಖ್ಯ. ತಡ ಆದರೂ, ಅಯ್ಯೋ ಇವತ್ತು ತನಕ ನಾನು ನೋಡಿದೆ, ಇವತ್ತು ತನಕ ಕೇಳಿದೆ, ಇವತ್ತು ತನಕ ಪ್ರಾರ್ಥನೆ ಮಾಡಿದ್ದೆ, ನನಗೇನು ಸಿಕ್ಕಿಲ್ಲ ಒಂದು ವೇಳೆ ಹೇಳ್ತಿದ್ರು, ಇವತ್ತು ನಾವು ತಿಳ್ಕೊಳ್ಳೋಣ, ಇಲ್ಲ, ನನ್ನ ಸ್ಥಿತಿಗತಿಗಳು ಬದಲಾಗಿನೇ ಆಗ್ತದೆ. ನಮಗೆ ಕುರುಡು ಎಂಬಂಥ ಯಾವ ಸ್ಥಿತಿ ಇವತ್ತು ಯಾವುದನ್ನು ಹೊಂದಿಕೊಳ್ಳುವುದಕ್ಕೆ ತಡೆಯಾಗಿದೆಯೋ ಅದರಿಂದ ಕರ್ತನ ಬಿಡುಗಡೆ ಇವತ್ತು ಖಂಡಿತವಾಗಿ ಕೊಡ್ತಾನೆ. ನಾವು ಇಂಥ ಒಂದು ಮನಸ್ಥಿತಿಯೆಡೆಗೆ ಬರುವಾಗ, ಈ ಒಂದು ಆಲೋಚನೆಯೆಡೆಗೆ ನಾವು ಆಳವಾಗಿ ಇಳಿಯುವಾಗ ಅದನ್ನೇ ನಂಬಿಕೆ ಎಂಬುದಾಗಿ ಕರೆಯಲ್ಪಡುವುದು. ಯೇಸುಸ್ವಾಮಿಯಲ್ಲಿ ಬೇರೆ ಏನು ಮಾತನಾಡಲಿಲ್ಲ. ಯೇಸುಸ್ವಾಮಿಯಲ್ಲಿ ಹೇಳುವುದೊಂದೇ, ನಿನ್ನ ನಂಬಿಕೆ ನಿನ್ನನ್ನೇನು ಮಾಡಿತು, ಸ್ವಸ್ಥ ಮಾಡಿ, ನಾನು ಬಂದು ನಿನ್ನನ್ನು ಸ್ವಸ್ಥ ಮಾಡಿದಂತ ಆತನು ಹೇಳಿಲ್ಲ. ಆತನು ಹೇಳಿದೊಂದೇ, ಅಥವಾ ಅವರು ನಾನು ಕರ್ಕೊಂಡು ಬಂದ್ರಲ್ಲ ಎಂಬುದಾಗಿ ಹೇಳಿಲ್ಲ. ಅವರು ಧೈರ್ಯವಿರಲಿ ಎಂಬುದಾಗಿ ಹೇಳಿದ್ರು. ಮೊದಲು ಬಂದು ಕೂಗಾಡಿದ್ರು, ಈಗ ಹೇಳ್ತಿದ್ದು ಧೈರ್ಯವಿರಲಿ. ಅವ್ರು ಹೇಳಿದ್ರೆ ಬಿಟ್ಟರೆ ಅವನಿಗೆ ಅದು ಬಿದ್ದೂ ಹೋಗಲಿಲ್ಲ. ಒಟ್ಟು ಅವನು ಎದ್ದು ತನ್ನ ಹೊದಿಕೆಯನ್ನು ಎಸೆದು ನಾನು ಕಣ್ಣು ಪಡ್ಕೊಳ್ಳುವುದು ಖಂಡಿತ ಎಂಬ ಧೈರ್ಯದಿಂದ ಅವನು ಮುಂದೆ ಹೋದ. ಅವನೆಷ್ಟು ದೂರ ಹೋದ ಎಂಬುದಾಗಿ ಗೊತ್ತಿಲ್ಲ, ಬಟ್ ಆ ಕುರುಡುತನ ಹಿಡಿದುಕೊಂಡೇ ಅವನು ಹಿಡ್ಕೊಂಡು ಕೈ ಹಿಡ್ಕೊಂಡು ಹೋದ್ರ ಗೊತ್ತಿಲ್ಲ. ಅಲ್ಲಿ ಏನು ಹೇಳ್ತಾ ಉಂಟು ಅಂತ ಹೇಳಿದ್ರೆ, ಯೇಸುವಿನ ಬಳಿಗೆ ಕರೆತಂದರಂತ ಇಲ್ಲ, ಅವ್ರು ಕರ್ಕೊಂಡು ಹೋದ್ರು ಅಂತ ಇಲ್ಲ, ಯೇಸುವಿನ ಬಳಿಗೆ ಬಂದನು. ಸೊ ಪ್ರಿಯರೇ, ನಾವು ಇವತ್ತು ಆ ಕಣ್ಣು ಕೊಟ್ಟ ಆತನ ಬಳಿಗೆ ವಾಕ್ಯದ ಮುಖಾಂತರ ಬಂದಿದ್ದೇವೆ. ನಿಮ್ಮ ಬಳಿಗೆ ಮಾಧ್ಯಮದ ಮುಖಾಂತರ ಈ ಸಂದೇಶವು ಬರ್ತಾ ಉಂಟು. ಕ್ರಿಸ್ತನು ಹಾದು ಹೋಗ್ತಾ ಇದ್ದಾನೆ ಸಂದೇಶದ ಮೂಲಕ. ನಾನು ನೀವು ಆತನಿಂದ ಹೊಂದಿಕೊಳ್ಬೇಕಾಗಿದೆ. ನಾವು ಧೈರ್ಯವುಳ್ಳವರಾಗಿರೋಣ, ನಿರಾಶೆಗೊಳಗಾಗುವುದು ಬೇಡ. ಯಾವ ಅಡ್ಡಿಗಳಿರ್ಬೋದು, ಇವತ್ತು ದಿನ ಹೇಗೆ ಕಳೆಯಲಿ ಎಂಬುದಾಗಿರ್ಬೋದು, ಅಯ್ಯೋ ಇಂಥದನ್ನು ಇವತ್ತು ನಾನು ಪಡ್ಕೊಳ್ಬೇಕೆಂಬುದಾಗಿರ್ಬೋದು, ಕೊನೆ ಕ್ಷಣ ಎಂಬುದಾಗಿ ಆಲೋಚನೆ ಮಾಡ್ಕೊಂಡಿರ್ಬೋದು. ಇಲ್ಲ, ನಾವು ತಿಳ್ಕೊಳ್ಳೋಣ, ಇವತ್ತಿನಿಂದ ಆರಂಭ. ಮುಂಜಾನೆ ಮುತ್ತು ನಮ್ಮ ಬದುಕನ್ನು ಅಮೂಲ್ಯ ಮುತ್ತಿನ ಆ ಒಂದು ಮಹತ್ವದೊಡೆಗೆ ನಡೆಸಲ್ಪಡಲಿ. ನಾವು ಕೇಳುವವರಾಗಿರುವುದು ಬೇಡ, ಹೇಳುವವರಾಗಿರುವುದು ಬೇಡ, ಯಾವ ಪರಿಸ್ಥಿತಿಗತಿಗಳು ನೋಡೋದು ಬೇಡ. ನಂಬಿಕೆ ಉಂಟಾಗುವುದಕ್ಕಾಗಿ ನಾವು ಛಲವುಳ್ಳವರಾಗೋಣ. ಆಗ ನಂಬಿಕೆ ನಮ್ಮನ್ನು ಬಿಡುಗಡೆಗೊಳಿಸ್ತದೆ. ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಕರ್ತನೇ, ಈ ಅಮೂಲ್ಯವಾದ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ಹೌದಪ್ಪ, ವೀಕ್ಷಣೆ ಮಾಡುತ್ತಿರುವವರಾಗಲಿ, ನಾವಾಗಲಿ, ನಮ್ಮ ಆಂತರ್ಯ, ನಮ್ಮ ಮನಸ್ಥಿತಿ, ನಮ್ಮ ಹೃದಯ, ಅದರ ಪ್ರತಿಯೊಂದು ಆ ಒಂದು ನಿರ್ಧಾರ ಕರ್ತನೆ, ಅದನ್ನೆದುರು ನೋಡುತ್ತಿರುವ ನಿನ್ನ ಮುಂದೆ ನಾವು ತಗ್ಗಿಸಿಕೊಳ್ಳುತ್ತೇವೆ. ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರ ಜೀವಿತದಲ್ಲಿ ಈ ದಿನದಲ್ಲಿ ಅವರು ಏನು ಹೊಂದಿಕೊಳ್ಳಬೇಕು, ಯಾವುದಕ್ಕಾಗಿ ನಿನ್ನ ಬಳಿಗೆ ಬಂದಿದ್ದಾರೆಯೋ, ಯೇಸು ನಾಮದಲ್ಲಿ ಅಗತ್ಯಗಳು ಪೂರೈಸಲ್ಪಡಲಿ. ಆ ನಂಬಿಕೆ ಅವರ ಹೃದಯದಲ್ಲಿ ಹೆಚ್ಚಾಗಲಿ. ಆ ನಂಬಿಕೆಯಿಂದ ಅವರು ಸ್ವಸ್ಥತೆಯನ್ನು, ಬಿಡುಗಡೆಯನ್ನು ಪಡೆದುಕೊಳ್ಳಲಿ. ಕರ್ತನೆ, ನಿನಗೆ ಸ್ತೋತ್ರ. ನಿನಗೆ ಮಾಡುವುದಕ್ಕೆ ಶಕ್ತನಾಗಿದ್ದಿ. ನೀನು ಪ್ರಾರ್ಥನೆ ಕೇಳುವವನು ಮಾತ್ರವಲ್ಲ, ಸದುತ್ತರವನ್ನು ಕೊಡುವವನಾಗಿದ್ದಿ.
ನಿನ್ನ ಬಳಿಗೆ ಬಂದಂತನ್ನ ಮಕ್ಕಳನ್ನು ಕಟಾಕ್ಷಿಸು, ನೀನೇ ಮಹಿಮೆ ಹೊಂದು. ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿದ್ದೇನೆ ಪ್ರೀತಿಯುಳ್ಳ ತಂದೆಯೇ, ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.